ಹರೇ ಕೃಷ್ಣ. ನಾವು ಯಾರಾದರ ಜೊತೆ ಮಾತುಕತೆಗೆ ಹೋದರೆ ಬಹಳಷ್ಟು ಹೊತ್ತು ಮಾತನಾಡಿದ ಮೇಲೆ ಇಷ್ಟು ಹೊತ್ತು ಮಾತಾಡಿ ಬಂದ್ರಲ್ಲ, ಏನು ಮಾತಾಡಿದ್ರ? ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಆಮೇಲೆ ಅವರು ನಿಮಗೆ ಕೇಳ್ತಾರೆ, ಕೊನೆಗೆ ಏನು ಹೇಳಿದ್ರು? ಏನೋ ಒಂದು ವಿಷಯ ತಿಳ್ಕೊಳ್ಳೋಕ್ಕೆ ನೀವು ಹೋಗಿದ್ದೀರಾ, ಏನೋ ವಿಷಯ ತಿಳ್ಕೊಳ್ಳೋಕ್ಕೆ ಹೋಗಿ 1-2-3 ಗಂಟೆ ಹೊತ್ತು ಮಾತಾಡಿ ಬಂದಿದ್ದೀರಿ. ಏನೇನು ಮಾತಾಡಿದ್ದೀರಿ ಅಂತ ಕೇಳಿದರೆ ಎಷ್ಟೊಂದು ವಿಚಾರವನ್ನು ಮಾತಾಡಿದ್ದೀರಿ. ವಾಟ್ ಡಿಡ್ ಈಸ್ ಟೆಲ್ ಎಟ್ ಲಾಸ್ಟ್? ಇಷ್ಟು ಹೊತ್ತು ಮಾತನಾಡಿದ್ದರ ನಿರ್ಣಯ ಕೊನೆಗೆ ಹೇಳ್ತಾರೆ. ಆದ್ದರಿಂದ ಇವತ್ತು ಗೀತಾ ಜಯಂತಿಯ ದಿವಸ ಕೃಷ್ಣ ಅರ್ಜುನನಿಗೆ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಹೇಳಿದ್ದಾನೆ. ಎಲ್ಲ ಯೋಗಗಳ ಬಗ್ಗೆ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ಸಾಂಖ್ಯ ಯೋಗ ಎಲ್ಲವನ್ನ ಕೃಷ್ಣ ಹೇಳಿದ್ದಾನೆ. ಕೊನೆಗೇನಾಯಿತು? ಕೊನೆಗೆ ಕೃಷ್ಣ ಏನು ಹೇಳ್ದ? ಅಂತಿಮವಾಗಿ ಕೃಷ್ಣ ಏನು ಹೇಳ್ದ ಅಂದರೆ ಅದು ಇಷ್ಟು ಹೊತ್ತು ಮಾತಾಡಿದ್ದರ ಸಾರಾಂಶ. ಎಲ್ಲ ಆದಮೇಲೆ ಕೊನೆಗೇನಾಯಿತು ಅನ್ನೋದು ಕೇಳೋದು. ಹಾಗಾಗಿ ಇವತ್ತು ಕೃಷ್ಣ ಕೊನೆಗೆ ಏನು ಹೇಳಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. 18ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯ, 700 ಶ್ಲೋಕಗಳು. ಕೊನೆಯಲ್ಲಿ ಅದರ ಸಾರಾಂಶ, ತಾತ್ಪರ್ಯ, ನಿರ್ಣಯ, ಭಗವದ್ಗೀತೆಯ ಸಂದೇಶ ಏನು ಅರ್ಜುನನಿಗೆ ಯಥಾವತ್ತಾಗಿ ಏನು ಹೇಳಬೇಕು ಅದನ್ನು ಕೊನೆಯಲ್ಲಿ ಮತ್ತೆ ಕೃಷ್ಣ ಹೇಳಿರ್ತಾನೆ. ಆ ಕೊನೆಯ ಸಂದೇಶ ಏನು? ಕೃಷ್ಣನ ಕೊನೆಯ ಸಂದೇಶ ಏನು? 18ನೇ ಅಧ್ಯಾಯದ 56ನೇ ಶ್ಲೋಕದಿಂದ 66ನೇ ಶ್ಲೋಕ. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವಕರ್ಮಾಣಿ ಅಪಿ ಸದಾ, ಎಲ್ಲ ಕರ್ಮಗಳಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇರುವಾಗ ಸದಾ ಮದ್ವ್ಯಪಾಶ್ರಿತ್ಯ, ನನ್ನನ್ನೇ ಅವಲಂಬಿಸಿ, ಕೃಷ್ಣನನ್ನು ಅವಲಂಬಿಸಿ, ಕೃಷ್ಣನ ರಕ್ಷಣೆಯನ್ನು ಪಡೆದು ಕೃಷ್ಣನ ಪ್ರಸಾದದಿಂದ ಕೆಲಸವನ್ನು ಮಾಡಬೇಕು. ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಕೃಷ್ಣನ ರಕ್ಷಣೆಯನ್ನು ಪಡೆದು ನಮ್ಮ ಕೆಲಸವನ್ನು ಮಾಡಬೇಕು. ಪ್ರತಿಯೊಂದು ಚಟುವಟಿಕೆಗಳು ಕೂಡ ಕೃಷ್ಣನನ್ನು ನೆನೆಸುತ್ತಾ ಮಾಡಬೇಕು. ಅಂದರೆ ನಾವು ಮಾಡುವ ಚಟುವಟಿಕೆಗಳು, ನಾವು ಮಾಡುವ ಕಾರ್ಯಗಳು ಭಗವಂತನ ಸೇವೆ ಆಗಿರಬೇಕು. ಆ ಭಗವಂತನ ಸೇವೆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕು. ಆ ಮಾಡುವಂತಹ ಕಾರ್ಯದಲ್ಲಿ ಸದಾ ಭಗವಂತನ ಚಿಂತನೆಯಿಂದ ಆ ಭಗವಂತನ ರಕ್ಷಣೆಯನ್ನು ತಗೊಳ್ತಾ ಆ ಕೆಲಸವನ್ನು ಮಾಡಬೇಕು. ಒಂದನೇದು. ಮುಂದೆ ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ, ಮಾಡುವಂಥ ಎಲ್ಲ ಕಾರ್ಯದಲ್ಲಿ ಕೂಡ ಬುದ್ಧಿ ಯೋಗಂ ಉಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಮಚ್ಚಿತ್ತ ಸತತಂ ಭವ, ಸದಾ ಕೃಷ್ಣನ ಚಿಂತನೆ. ಮಚ್ಚಿತ್ತ, ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆ. ಭಗವಂತ ನಾನು ಮಾಡೋದಲ್ಲ ಇದು, ನಾನು ಅನ್ನುವ ಅಹಂಕಾರದಿಂದ ಮಾಡ್ತಾ ಇಲ್ಲ. ಭಗವಂತ ಕೊಟ್ಟಂತಹ ಶಕ್ತಿಯಿಂದ, ಭಗವಂತ ಕೊಟ್ಟಂತಹ ಅನುಗ್ರಹದಿಂದ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ, ಕೃಷ್ಣನ ಮೇಲೆ ಅವಲಂಬಿತವಾಗಿ ಯಾವಾಗಲೂ ಕೃಷ್ಣನ ರಕ್ಷಣೆಯಲ್ಲಿ, ಅವನ ಸೇವೆಯಲ್ಲಿ, ಸಂಪೂರ್ಣವಾಗಿ ಕೃಷ್ಣನ ಪ್ರಜ್ಞೆಯಲ್ಲಿ ಸೇವೆಯನ್ನು, ಕೆಲಸವನ್ನು ಮಾಡಬೇಕು. ಇದು ಅರ್ಜುನನಿಗೆ ಹೇಳ್ತಾ ಇರೋದು ಕೃಷ್ಣ, ನಮಗೂ ಕೂಡ ಹೇಳ್ತಾ ಇರೋದು. ಅರ್ಜುನನು ಮಾಡುವಂಥ ಯುದ್ಧ ಕೂಡ ಕೃಷ್ಣನಿಗೆ ಸೇವೆಯಾಗಿ ಮಾಡಬೇಕು. ಕೃಷ್ಣ ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇಲ್ಲಿ ಧರ್ಮದ ಸಂಸ್ಥಾಪನೆಗೆ ಕೃಷ್ಣ ಬಂದಿದ್ದಾನೆ. ಆ ಕಾರ್ಯದಲ್ಲಿ ಕೃಷ್ಣ ನನ್ನನ್ನು ತೊಡಗಿಸಿಕೊಳ್ತಾ ಇದ್ದಾನೆ. ಆ ಕಾರ್ಯದಲ್ಲಿ ನನಗೆ ಸೇವೆಯ ಅವಕಾಶವನ್ನು ಕೃಷ್ಣ ಕೊಟ್ಟಿದ್ದಾನೆ ಅನ್ನುವ ಚಿಂತನೆಯಿಂದ ಅರ್ಜುನನು ಯುದ್ಧವನ್ನು ಮಾಡಬೇಕು.
ನಾವು ಕೃಷ್ಣನಿಗೆ ಸೇವೆಯನ್ನು, ಭಗವಂತನಿಗೆ ಸೇವೆಯನ್ನು ಮಾಡುವಾಗ ಭಗವಂತನ ಚಿಂತನೆಯಿಂದ ಭಗವಂತನ ರಕ್ಷಣೆಯನ್ನು ಆಶಿಸುತ್ತಾ ಆ ಕೆಲಸವನ್ನು ಮಾಡಬೇಕು. ನಂತರ ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ. ಯಾವಾಗ ಮಚ್ಚಿತ್ತ, ಕೃಷ್ಣನ ಚಿಂತನೆಯಿಂದ ಕೃಷ್ಣನ ಪ್ರಜ್ಞೆಯಿಂದ ನೀವು ಕೆಲಸವನ್ನು ಮಾಡ್ತೀರಿ, ಆವಾಗ ಮತ್ಪ್ರಸಾದ, ಭಗವಂತನ ಪ್ರಸಾದದಿಂದ ಸರ್ವದುರ್ಗಾಣಿ, ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳಿಂದ ಭಗವಂತ ಮತ್ಪ್ರಸಾದ ತರಿಷ್ಯಸಿ, ನಿಮ್ಮನ್ನು ಪಾರು ಮಾಡ್ತಾನೆ. ಯಾವಾಗ ನಾವು ಕೃಷ್ಣನ ಚಿಂತನೆಯಿಂದ ಕೆಲಸನ ಮಾಡಿದರೆ. ಅಚತೇತ್ವಂ ಅಹಂಕಾರ ನ ಶೋಷಯತಿ ವಿನಂಕ್ಷಸಿ. ಆದರೆ ಅಹಂಕಾರದಿಂದ, ಅಹಂ ಅಂದರೆ ನಾನು, ನಾನು ಅನ್ನುವಂತಹ ಮಮಕಾರ, ಅಹಂಕಾರ, ನಾನೇ ಶ್ರೇಷ್ಠ, ನನ್ನ ಶಕ್ತಿಯಿಂದ ನಾನು ಮಾಡ್ತಾ ಇದ್ದೀನಿ ಅನ್ನುವ ಅಹಂಕಾರದಿಂದ ಮಾಡಿದರೆ ವಿನಂಕ್ಷಸಿ, ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ಸದಾ ನನ್ನ ಚಿಂತನೆಯಲ್ಲಿ ಕೆಲಸವನ್ನು ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾ ಮಾಡಬೇಕು. ಯದ್ ಅಹಂಕಾರಮಾಶ್ರಿತ್ಯ ನಾಶೋತ್ಸ್ಯ ಇತಿ ಮನ್ಯಸೆ. ಕೃಷ್ಣ ಹೇಳ್ತಾನೆ, ಅರ್ಜುನ ಅಂದರೆ ಅರ್ಜುನನ ಉದ್ದೇಶಿ ನಮ್ಮೆಲ್ಲರನ್ನ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಒಂದು ವೇಳೆ ನಾನು ಹೇಳುವ ಆದೇಶವನ್ನು ನೀನು ಪಾಲಿಸದೇ ಇದ್ದು ನಿನಗೆ ಹೇಗೆ ಬೇಕೋ ಹಾಗೆ ಅಹಂಕಾರದಿಂದ ನೀನು ಕೆಲಸವನ್ನು ಮಾಡಿದ್ದೇ ಆದರೆ ಮಿಥ್ಯೈಷ ವ್ಯವಸಾಯ ತೇ ಪ್ರಕೃತಿ ತ್ವಾಂ ನಿಯೋಕ್ಷಸಿ. ನೀನು ನಿನಗೆ ಇಚ್ಛೆ ಬಂದಂತೆ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿಂದ ಹೊರಟು ಹೋದರೆ ಮತ್ತೆ ನೀನು ನಿನ್ನ ಗುಣಕ್ಕನುಗುಣವಾಗಿ, ಕ್ಷತ್ರಿಯನಾದಂತಹ ಅರ್ಜುನ ಗುಣ, ಅವನ ಗುಣಕ್ಕನುಗುಣವಾಗಿ ನೀನು ಮತ್ತೆ ಯುದ್ಧದಲ್ಲಿ ತೊಡಗ್ತೀಯ. ಸ್ವಭಾವಜೇನ ಕೌಂತೆಯ. ಈ ಒಂದು ಮಾಯೆಯಿಂದ ಎಲ್ಲಾದರೂ ನಾನು ಹೇಳುವ ಆದೇಶವನ್ನು ಪಾಲಿಸದೇ ಹೋದಿದ್ರೆ ನಿನ್ನ ಗುಣಕ್ಕನುಸಾರವಾಗಿ ನೀನು ಒಂದು ಸಾರಿ ಯುದ್ಧವನ್ನು ಮಾಡೇ ಮಾಡ್ತೀಯ. ಅಂದರೆ ನಾವು ಕೃಷ್ಣನ ಆದೇಶವನ್ನು, ಕೃಷ್ಣನ ಸಂದೇಶವನ್ನು, ಕೃಷ್ಣನ ಸೇವೆಯನ್ನು ನಮ್ಮ ಜೀವನದಲ್ಲಿ ಮಾಡದೇ ಹೋದರೆ ನಮ್ಮ ಗುಣಕ್ಕನುಸಾರವಾಗಿ ನಾವು ಇನ್ನೊಂದು ಕೆಲಸ, ಏನೋ ಒಂದು ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ, ಕೆಲಸ ಇಲ್ಲದೆ ನಾವು ಕೂತ್ಕೊಳ್ಳೋದಿಲ್ಲ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಸೇವೆ, ಎಲ್ಲರೂ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸೇವೆಯನ್ನೇ ಮಾಡೋದು, ಎಲ್ಲರೂ ಕೂಡ ಸೇವಕರೇ, ಯಾರೂ ಸ್ವಾಮಿ ಇಲ್ಲ ಈ ಜಗತ್ತಿನಲ್ಲಿ. ದೇಶದ ಪ್ರಧಾನಮಂತ್ರಿ ಕೂಡ ನಾನು ಪ್ರಧಾನ ಸೇವಕ ಅಂತ ಹೇಳ್ತಾನೆ. ಒಬ್ಬರು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು, ಅದೇ ಎಲ್ಲ ಆತ್ಮಗಳ ಒಂದು ಕರ್ತವ್ಯ. ಅದನ್ನು ಬಿಟ್ಟು ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಮನೆಯಲ್ಲಿ ಸಂಪಾದನೆ ಮಾಡುವವರು ಮನೆಯಲ್ಲಿರೋ ಉಳಿದವರ ಸೇವೆ ಮಾಡ್ತಿದ್ದಾರೆ, ಸಂಪಾದನೆ ಮಾಡಿ ಉಳಿದವರ ಸೇವೆ ಮಾಡ್ತಿದ್ದಾರೆ. ಸಮಾಜದಲ್ಲಿ ಲೀಡರ್ಸ್ ಅನ್ನೋರು ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬಲ್ಲಿರೋರು ದೇ ಸೇ ಐ ಆಮ್ ಸರ್ವಿಂಗ್ ದ ಗವರ್ಮೆಂಟ್, ನಾನು ಸೇವೆ ಮಾಡ್ತಿದ್ದೀನಿ, ಸರಕಾರದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ತಮ್ಮ ನಾವು ಸೇವೆಯನ್ನೇ ಮಾಡ್ತಾ ಇದ್ದೀವಿ. ನಾವು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು, ಗೊತ್ತೋ ಗೊತ್ತಿಲ್ಲದೆಯೋ ನಾವು ಇನ್ನೊಬ್ಬರಿಗೆ ಸೇವೆಯನ್ನು ಮಾಡ್ತಾನೇ ಇರ್ತೀವಿ. ನಾವು ಮಾಡುವ ದಿನಚರಿಯಲ್ಲಿ ನಮಗೆಂತ ಎಷ್ಟು ಗಂಟೆ, ಬೇರೆಯವರಿಗೆ ಸೇವೆಗೋಸ್ಕರ ನಾವು ಎಷ್ಟು ಗಂಟೆಯನ್ನು ಇಟ್ಟಿರ್ತೀವಿ. ಆಧುನಿಕ ಜಗತ್ತಿನಲ್ಲಿ ಸೇವೆ ಮಾಡಲಿಕ್ಕೆ ಯಾರೂ ಸಿಗದೆ ಹೋದಾಗ ಅವರೊಂದು ನಾಯಿಯನ್ನು, ಬೆಕ್ಕನ್ನು ಮನೇಲಿ ಇಟ್ಕೊಂಡಿರ್ತಾರೆ. ಆ ನಾಯಿಗೆ ಸೇವೆ ಮಾಡ್ತಾರೆ, ಬೆಕ್ಕಿಗೆ ಸೇವೆ ಮಾಡ್ತಾರೆ. ಸೇವೆ ಮಾಡೋದು ಒಂದು ಸ್ವಭಾವ. ಹಾಗಾಗಿ ನಮಗೆಲ್ಲರಿಗೂ ಸೇವೆ ಮಾಡುವ ಸ್ವಭಾವ ಇರೋದ್ರಿಂದ ಆ ಸೇವೆಯನ್ನು ಯಾರಿಗೆ ಮಾಡಬೇಕು, ಅದನ್ನು ನಾವು ಭಗವಂತನಿಗೆ ಮಾಡಿದರೆ ಅದರಿಂದ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಎಲ್ಲ ಕಷ್ಟಗಳಿಂದ ಭಗವಂತ ನಿಮ್ಮನ್ನು ಪಾರು ಮಾಡ್ತಾನೆ.
ಇದನ್ನು ಕೇಳದೆ ಹೋಗಿ ನಿಮ್ಮ ಇಚ್ಛೆಯಂತೆ ನೀವು ಕೆಲಸವನ್ನು ಮಾಡಿದರೆ ವಿನಂಕ್ಷಸಿ. ಮುಂದೆ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ನಿಮ್ಮೆಲ್ಲರ ಹೃದಯದಲ್ಲಿ ಈಶ್ವರನಾಗಿ ನಾನು ಕೂತಿದ್ದೀನಿ. ಈಶ್ವರ ಸರ್ವಭೂತಾನಿ ಹೃದ್ದೇಶೇ ಅರ್ಜುನ ತಿಷ್ಠತೆ, ನಿಮ್ಮೆಲ್ಲರ ಹೃದಯದಲ್ಲಿ ನಾನು ಕೂತಿದ್ದೀನಿ. ಭ್ರಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಮಾಯೆಯಲ್ಲಿ, ಈ ಮಾಯೆಯ ಶರೀರ, ಮಾಯೆ ಈ ಲೌಕಿಕ ಜಗತ್ತಿನ ಶರೀರದಲ್ಲಿ ಇಟ್ಕೊಂಡು ನಾವು ಈ ಒಂದು ಯಂತ್ರವನ್ನು, ಈ ಮೆಷಿನ್, ನಮ್ಮ ದೇಹ ಅನ್ನುವ ಮೆಷಿನಲ್ಲಿ, ಈ ಮಾಯೆಯಲ್ಲಿ ನಾವು ಯಂತ್ರಾರೂಢಾನಿ ಮಾಯೆಯ ನಮ್ಮ ದಿನಚರಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಹೃದಯದಲ್ಲಿ ಭಗವಂತ ಈಶ್ವರನಾಗಿ ಕೂತಿದ್ದಾನೆ. ನೀವು ಕೇಳಬಹುದು, ಹಾಗಾದರೆ ಭಕ್ತರಿಗೆ ಯಾವುದೇ ಕಷ್ಟ ಇರಬಾರ್ದಲ್ಲ? ಕೃಷ್ಣನ ನಾಮ ಜಪ ಮಾಡುವವರಿಗೆ, ಭಗವದ್ಗೀತೆಯನ್ನು ಓದುವವರಿಗೆ ಯಾವುದೇ ಕಷ್ಟ ಇರಬಾರ್ದಲ್ಲ? ಯಾಕೆ ಅವರಿಗೂ ಕಷ್ಟ ಬರ್ತದೆ? ಅವರು ಆಸ್ಪತ್ರೆಗೆ ಹೋಗ್ತಾರೆ, ಡಾಕ್ಟ್ರನ್ನ ನೋಡ್ತಾರೆ, ಅವರಿಗೂ ಕಷ್ಟ ಯಾಕೆ ಬರ್ತದೆ? ಅದಕ್ಕೆ ಪ್ರಭುಪಾದರೊಂದು ಉದಾಹರಣೆಯನ್ನು ಕೊಟ್ಟರು. ಬೆಕ್ಕು ಇಲಿಯನ್ನು ಕಚ್ಚಿಕೊಂಡು ಹೋಗೋದು, ಹಾಗೆ ಬೆಕ್ಕು ಬೆಕ್ಕಿನ ಮರಿಯನ್ನು ಕಚ್ಚಿಕೊಂಡು ಹೋಗೋದು. ಗೊತ್ತಿಲ್ಲದ ಅಜ್ಞಾನಿ ಅದನ್ನು ನೋಡಿದರೆ, ಬೆಕ್ಕು ಬೆಕ್ಕಿನ ಇಲಿಯನ್ನು ಕಚ್ಚಿಕೊಂಡು ಹೋದಾಗ ಇಲಿಗೆ ಪ್ರಾಣ ಸಂಕಟ, ಎಷ್ಟು ಹೊತ್ತಿಗೆ ನನ್ನನ್ನು ಈ ಬೆಕ್ಕು ತಿಂದು ಬಿಡುತ್ತೆ ಅನ್ನುವಂತಹ ಭಯ, ಯಾವಾಗ ನನ್ನ ಜೀವ ಹೋಗುತ್ತೆ ಅನ್ನುವ ಭಯ. ಆ ಬೆಕ್ಕಿನ ಹಲ್ಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ ಇಲಿ. ಅದೇ ಬೆಕ್ಕು ತನ್ನ ಮರಿಯನ್ನು ಕೂಡ ಅದೇ ತರಹ ಬಾಯಿಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇದೆ. ಅಜ್ಞಾನಿ ಅಂದ್ಕೊಳ್ಬೋದು, ಚಿಕ್ಕ ಮಕ್ಕಳು ಅಂದ್ಕೊಳ್ಬೋದು, ಅಯ್ಯೋ ಆ ಮರಿಯನ್ನು ಬೆಕ್ಕು ತಿಂತಾ ಇದೆ ಅಂತ. ಆದರೆ ಬೆಕ್ಕಿನ ಮರಿ ಸುಖವನ್ನು ಅನುಭವಿಸ್ತಾ ಇರುತ್ತೆ. ನನ್ನ ತಾಯಿ, ನನ್ನ ಅಮ್ಮ ನನ್ನನ್ನು ಎಲ್ಲೋ ಒಳ್ಳೆಯ ಜಾಗಕ್ಕೆ, ಸುರಕ್ಷಿತವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನೆಮ್ಮದಿಯಿಂದ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡ್ತಾ ಇರುತ್ತೆ. ಆದರೆ ದೂರದಿಂದ ನೋಡಿದಾಗ ಎರಡೂ ಒಂದೇ ಥರ ಕಾಣುತ್ತೆ. ಹಾಗೇನೆ ಕೃಷ್ಣನ ಭಕ್ತರಾದರೆ, ಭಗವದ್ಭಕ್ತರಾದರೆ, ದೂರದಿಂದ ನೋಡುವವರಿಗೆ ಎಲ್ಲರಿಗೂ ಕಷ್ಟ ಇದೆ ಅಂತ ಅಂದ್ಕೊಳ್ಬೋದು. ಆದರೆ ಭಗವದ್ಭಕ್ತರಿಗೆ ಅದು ಕಷ್ಟವೇ ಅಲ್ಲ. ನಾವು ಏನು ಬಂದರೂ ಕೂಡ ಭಗವಂತನ ಮೇಲೆ ಅವಲಂಬಿತರಾಗೋದರ ಮೂಲಕ ಯಾವ ಕಷ್ಟವೂ ಇರೋದಿಲ್ಲ. ಕಷ್ಟ ಬಂದಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನೋವೆಲ್ಲ ಕಡಿಮೆ ಆಗಿಬಿಡುತ್ತೆ. ಇದೆಲ್ಲ ಸೀಕ್ರೆಟ್. ಹಾಗೆ ಇಷ್ಟು ಹೇಳಿದ ಮೇಲೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹಾಗಾಗಿ ತಮೇವ ಶರಣಂ ಗಚ್ಚ, ಆ ಭಗವಂತನಿಗೆ ಶರಣಾಗು ಅರ್ಜುನ, ಸಂಪೂರ್ಣವಾಗಿ ಶರಣಾಗು. ಅದರಿಂದ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ತತ್ಪ್ರಸಾದ ಪರಾಂ ಶಾಂತಿಂ, ನನಗೆ ಅತ್ಯಂತ ಶಾಶ್ವತವಾದಂತಹ ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತದೆ ಆ ಭಗವಂತನ ಶರಣಾಗು. ಇದು ಕೃಷ್ಣನ ಕೊನೆಯ ಮಾತುಗಳು. ಈ ಕೊನೆಯ ಮಾತನ್ನು ಈಗ ಕೃಷ್ಣ ಕೊನೆಪಡಿಸ್ತಾ ಇದ್ದಾನೆ ಇಲ್ಲಿ 63ನೇ ಶ್ಲೋಕದಲ್ಲಿ. ಇತಿ ಮೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶ್ಯೇತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ನಾನೆಲ್ಲ ಈ ಪರಂ ಜ್ಞಾನವನ್ನು, ಗುಹ್ಯತರವಾದಂತಹ ಜ್ಞಾನವನ್ನು ಎಲ್ಲವನ್ನ ನಿನಗೆ ಹೇಳಿದ್ದೀನಿ. ಸಾರಾಂಶವನ್ನು ಹೇಳಿದ್ದೀನಿ, ಭಗವದ್ಗೀತೆಯ ನಿರ್ಣಯವನ್ನು ಹೇಳಿದ್ದೀನಿ. ಈಗ ಯಥೇಚ್ಛಸಿ ತಥಾ ಕುರು, ನಿನಗೇನು ಇಷ್ಟ ಆಗುತ್ತೆ ಹಾಗೆ ಮಾಡು. ಇಲ್ಲಿಗೆ ಭಗವದ್ಗೀತೆ ಆಯಿತು. ಎಲ್ಲ ಮಾತಾಡಿದ ಮೇಲೆ, ಎಲ್ಲ ನೆಗೋಷಿಯೇಷನ್ ಮಾಡಿದ ಮೇಲೆ, ಸರಿ ನೀವೆಷ್ಟು ಹೇಳ್ತೀರ ಅಷ್ಟು ಕೊಡ್ತೀನಿ, ಆಗೋಯ್ತು ಕೊನೆಯ ಮಾತು.
ಯಥೇಚ್ಛಸಿ ತಥಾ ಕುರು ಅರ್ಜುನ, ನಿನಗೇನು ಇಷ್ಟ ಬರುತ್ತೆ ಅದು ಮಾಡು. ಅಲ್ಲಿಗೆ ಆಯ್ತು, ಭಗವದ್ಗೀತೆ ಮುಗೀತು. ಹಾಗಾದ್ರೆ 63ನೇ ಶ್ಲೋಕಕ್ಕೆ ಭಗವದ್ಗೀತೆ ಮುಗಿಬೇಕಾಗಿತ್ತು. ಇನ್ನೂ ಏನಿದೆ? 18ನೇ ಅಧ್ಯಾಯದ 56ನೇ ಶ್ಲೋಕದಿಂದ 66ನೇ ಶ್ಲೋಕ, ಈ 11 ಶ್ಲೋಕಗಳು ಕೃಷ್ಣನ ಕೊನೆಯ ಮಾತುಗಳು. ಆ ಕೃಷ್ಣನ ಕೊನೆಯ ಮಾತು ಏನು ಅಂತ ನಾವು ಗಾಂಭೀರ್ಯವಾಗಿ ಯೋಚನೆ ಮಾಡಬೇಕು. ಏನು ಕೃಷ್ಣ ಕೊನೆಗೆ ಇಷ್ಟು ಹೇಳಿದ್ನಲ್ಲ, ನಿಮ್ಗೆ ಇದು ಯಾವುದು ಅರ್ಥ ಆಗಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಕೊನೆಗೇನು ಹೇಳಿದ್ದಾರೆ ಅಂತ ಇಂಪಾರ್ಟೆಂಟ್. ಹೌದಾ ಅಲ್ವಾ? ಯಾರಾದ್ರ ಜೊತೆ ತುಂಬ ದೀರ್ಘವಾಗಿ ಮಾತಾಡಿದ ಮೇಲೆ ಅವ್ರ ಹತ್ರ ಏನೋ ಒಂದು ಕೇಳಬೇಕಂದ್ರೆ ಆ ಕೊನೆಯದಾಗಿ ಅವ್ರು ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್. ಸೊ ಕೊನೆಯದಾಗಿ ಕೃಷ್ಣ ಹೇಳಿದಾನೆ, ಯಥೇಚ್ಛಸಿ ತಥಾಕುರು, ನೀನೇನು ಬೇಕೋ ಅದು ಮಾಡು ಅಂತ. ಇಷ್ಟು ಹೇಳಿದ ಮೇಲೆ ಇನ್ನಿರೋದು ಸೀಕ್ರೆಟ್. ಇದು ಹೇಗೆ ಅಂದರೆ, ಒಂದು ಕ್ಲಾಸಲ್ಲಿ ಟೀಚರ್, ಪ್ರೊಫೆಸರ್ ಎಲ್ಲ ಪಾಠವನ್ನು ಮಾಡ್ತಾರೆ, ಇಡೀ ಸಿಲೆಬಸ್ ಮುಗಿಸ್ತಾರೆ. ಪಾಠ ಮಾಡುವಾಗ ಬಹಳಷ್ಟು ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೇಳ್ತಾ ಕ್ಲಾಸ್ ತಗೋತಾ ಇರ್ತಾರೆ. ನಾವೆಲ್ಲ ಸ್ಕೂಲ್ ಕಾಲೇಜುಗಳಿಗೆ ಹೋಗಿದ್ದೀವಿ. ಟೀಚರ್ಸ್ ಕ್ಲಾಸ್ ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತಾರೆ, ಇದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತಾರೆ, ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಭಗವದ್ಗೀತೆ ಹೇಳುವಾಗ ಕೂಡ 9ನೇ ಅಧ್ಯಾಯ ಹೇಳುವಾಗ ಇದು ತುಂಬ ಇಂಪಾರ್ಟೆಂಟು, 14ನೇದು ಇದು ಇಂಪಾರ್ಟೆಂಟ್ ಅಂತ ಕೃಷ್ಣ ಎಷ್ಟೊಂದು ಕಡೆ ಇಂಪಾರ್ಟೆಂಟ್ ಅಂತ ಅಂಡರ್ಲೈನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಗೆ ಆಯ್ತು, ಸಿಲೆಬಸ್ ಮುಗೀತು ಅಂತ ಹೇಳಿದರು. ಇವತ್ತಿಗೆ ಕೊನೆಯ ಕ್ಲಾಸು, ಸಿಲೆಬಸ್ ಮುಗೀತು, ಎಲ್ಲರೂ ಎಕ್ಸಾಮಿಗೆ ರೆಡಿಯಾಗಿ ಎಲ್ಲರೂ ಹೋಗಿ ಓದ್ಕೊಳ್ಳಿ. ಇಷ್ಟು ಹೇಳಿದ ಮೇಲೆ ಒಳ್ಳೆಯ ಟೀಚರ್, ಫಸ್ಟ್ ಕ್ಲಾಸ್ ಟೀಚರ್, ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ ಎಕ್ಸ್ಪೀರಿಯನ್ಸಲ್ಲಿ ಒಳ್ಳೆ ಟೀಚರು ನಾಳೆ ಬನ್ನಿ, ಲಾಸ್ಟ್ ನಿಮಗೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡ್ತೀನಿ, ಅದು ಎಕ್ಸಾಮಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಬಹುಶಃ ಒಂದೊಂದು ಸರಿ ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಏನು ಬರುತ್ತೆ ಅಂತ. ಆ ಕ್ಲಾಸು ತುಂಬ ಇಂಪಾರ್ಟೆಂಟ್. ಬಂಕ್ ಹಾಕೋರು ಕೂಡ ಆ ಕ್ಲಾಸ್ ಮಿಸ್ ಮಾಡಲ್ಲ, ಯಾಕಂದರೆ ಆ ಕ್ಲಾಸ್ನಲ್ಲಿ ಟೀಚರ್ ಏನು ಹೇಳ್ತಾರೆ ಅದು ಬರುತ್ತೆ ಎಕ್ಸಾಮ್ಗೆ. ಫಸ್ಟ್ ಕ್ಲಾಸ್ ಟೀಚರ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಯಥೇಚ್ಛಸಿ ತಥಾಕುರು ಅಂತ ಭಗವದ್ಗೀತೆಯನ್ನು ಮುಗಿಸಿದ ಮೇಲೆ ಕೃಷ್ಣ ಹೇಳೋದು, ಸರ್ವಗುಹ್ಯ ತಮಂ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇಹಿತಂ. ಇದಕ್ಕಿಂತ ಮುಂಚೆ ಹೇಳಿದ್ದು ಗುಹ್ಯ ತರಂ, ಇಲ್ಲಿ ಗುಹ್ಯ ತಮಂ, ಸರ್ವಗುಹ್ಯತಮಂ, ಅಷ್ಟು ಗುಹ್ಯವಾದಂತಹ ಒಂದು ಅಂಶವನ್ನು, ಒಂದು ಮೆಸೇಜನ್ನು, ಒಂದು ಸಂದೇಶವನ್ನು ನಾನು ಹೇಳ್ತಾ ಇದ್ದೀನಿ. ಶೃಣುಮೇ ಪರಮಂ ವಚಃ, ಪರಮವಾದಂತಹ ವಚ, ಅತ್ಯಂತ ಶ್ರೇಷ್ಠವಾದಂತಹ ಮಾತು. ಇಷ್ಟೋಸಿಮೆ ದೃಢಮಿತಿ. ಅರ್ಜುನ, ನಾನಿದನ್ನು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟೋಸಿ, ನೀನು ನನಗೆ ಭಾಳ ಆಪ್ತ, ನೀನಂದ್ರೆ ನನಗೆ ಭಾಳ ಇಷ್ಟ, ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಇದ್ದೀನಿ. ತಥೋ ವಕ್ಷ್ಯಾಮಿ ತೇಹಿತಂ, ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನಗೆ ಇಷ್ಟ ಬಂದದ್ದು ಮಾಡು, ನಾನು ಹೇಳಿದ್ದೆಲ್ಲ ಆಯಿತು ಅಂತ ಹೇಳಿದ ಮೇಲೆ ಹೇಳಿದಂಥ ಮಾತಿದು. ಹಾಗಾದರೆ ಇದಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕಾ ಬೇಡವಾ? ಈಗ ಏನು ಹೇಳ್ಬೋದು ಹಾಗಾದರೆ ಕೃಷ್ಣ ಇಷ್ಟು ಹೇಳಿದ ಮೇಲೆ? ಈ ಒಂದು 2 ಶ್ಲೋಕ ಗೊತ್ತಿದ್ರೆ ನಿಮ್ಗೆ ಭಗವದ್ಗೀತೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅರ್ಥ. ಯಾಕಂದ್ರೆ ಇದು ಫೈನಲ್ ವರ್ಡ್ಸ್ ಆಫ್ ಕೃಷ್ಣ, ಫೈನಲ್ ಟಾಕ್ ಆಫ್ ಕೃಷ್ಣ. ವಾಟ್ ಇಸ್ ದ್ಯಾಟ್? ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಎವೇಶಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ನೆಕ್ಸ್ಟ್, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಕೊನೆಯ ಕೃಷ್ಣನ 2 ಮಾತುಗಳು, ಭಗವದ್ಗೀತೆಯ ಕೊನೆಯ ಮಾತು. ಕೊನೆಯ ಭಗವದ್ಗೀತೆ ಕೊನೆಯಾದ ಮೇಲೆ ಮತ್ತೆ ಹೇಳಿದಂತಹ ಮಾತು, ಮನ್ಮನಾ ಭವ ಮದ್ಭಕ್ತೋ. ಮನ್ಮನ, ನಿನ್ನ ಮನಸ್ಸಿನಲ್ಲಿ ಸದಾ ನನ್ನನ್ನು ಚಿಂತಿಸಬೇಕು. ಭವ ಮದ್ಭಕ್ತೋ,
ಬಿಕಮ್ ಮೈ ಡಿವೋಟಿ, ನನ್ನ ಭಕ್ತನಾಗಬೇಕು. ಮದ್ಯಾಜಿ, ನನ್ನನ್ನು ಆರಾಧಿಸಬೇಕು. ಮಾಂ ನಮಸ್ಕುರು, ನನಗೆ ನಮಸ್ಕಾರವನ್ನು ಮಾಡಬೇಕು. ಹೀಗೆ ಮಾಡಿದ ಮೇಲೆ ಮಾಮವೇಶ್ಯಸಿ ಸತ್ಯಂ ತೇ, ಖಂಡಿತವಾಗಿಯೂ ನೀನು ನನ್ನ ಹತ್ರ ಬರ್ತೀಯ. ಪ್ರತಿಜಾನೆ ಪ್ರಿಯೋಸಿಮೆ, ಹೇ ಪ್ರಿಯವಾದಂತಹ ಅರ್ಜುನನೇ, ಖಂಡಿತವಾಗಿಯೂ ವಿದೌಟ್ ಫೇಲ್ ಯು ವಿಲ್ ಕಮ್ ಟು ಮೀ. ಏನು 4 ಕೆಲಸ ಮಾಡಬೇಕು. ಮನ್ಮನ ಭವ, ಮನ್ಮನ. ನಮ್ಮ ಮನಸ್ಸು ಕೋತಿ ಥರ ಎಲ್ಲ ಕಡೆ ಓಡ್ತಾ ಇರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ನಾವು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಬೇಕು, ಗಟ್ಟಿಯಾಗಿ ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಮ ಮನಸ್ಸಿನಲ್ಲಿ ಜಾಸ್ತಿ ಡಿಸ್ಟರ್ಬ್ ಇದ್ರೆ ಇನ್ನೂ ಗಟ್ಟಿಯಾಗಿ ಹೇಳಬೇಕು. ಜೋರಾಗಿ ಹರೇ ಕೃಷ್ಣವನ್ನು ಹೇಳೋದ್ರಿಂದ ನಿಮ್ಮ ಮನಸ್ಸು ಮತ್ತೆ ಆ ಶಬ್ದಕ್ಕೆ ಆಕರ್ಷಣೆಯಾಗಿ ಮನ್ಮನ, ಕೃಷ್ಣನ ಯೋಚನೆಯನ್ನೇ ಮಾಡ್ಬೋದು. ನೀವು ಡ್ರೈವಿಂಗ್ ಮಾಡುವಾಗ ಹರೇ ಕೃಷ್ಣ ಮಂತ್ರ ಮಾಡ್ಬೋದು, ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಟ್ರಾವೆಲಿಂಗ್ ಮಾಡುವಾಗ ಮಾಡ್ಬೋದು, ಅಡಿಗೆ ಮಾಡುವಾಗ ಮಾಡ್ಬೋದು, ಕ್ಲೀನ್ ಮಾಡುವಾಗ ಮಾಡ್ಬೋದು, ಸ್ನಾನ ಮಾಡುವಾಗ ಮಾಡ್ಬೋದು. ಎಲ್ಲ ಸಮಯದಲ್ಲಿ ಕುಂತಾಗ, ನಿಂತಾಗ, ನಡೆಯುವಾಗ, ಎಲ್ಲ ಟೈಮಲ್ಲಿ ಕೂಡ ಭಗವಂತನ ಮನ್ಮನ. ಆಮೇಲೆ ಭವ ಮದ್ಭಕ್ತೋ, ನನ್ನ ಭಕ್ತನಾಗು. ನನ್ನ ಭಕ್ತನಾಗು ಅಂದರೆ ಭಗವಂತನು ಹೇಳಿದ ಎಲ್ಲ ಆದೇಶಗಳನ್ನು ನನ್ನ ಸ್ವಾಮಿ ಭಗವಂತ ಹೇಳ್ತಾ ಇದ್ದಾನೆ ಅನ್ನುವಂತಹ ಸಂಪೂರ್ಣ ಅವನ ಮೇಲೆ ಅವಲಂಬಿತನಾಗಿ ಶರಣಾಗಿ ಅದನ್ನು ಪಾಲನೆ ಮಾಡಬೇಕು. ಅವನೇ ಭಕ್ತ, ಅವಳೇ ಭಕ್ತೆ, ಕೃಷ್ಣನ ಭಗವಂತನ ಭಕ್ತ. ಮದ್ಭಕ್ತೋ ಮದ್ಯಾಜಿ, ಕೃಷ್ಣನನ್ನು ಆರಾಧಿಸಬೇಕು. ಕೃಷ್ಣನನ್ನು ಆರಾಧಿಸಬೇಕು ಅಂದರೆ ಕೃಷ್ಣನ ವಿಗ್ರಹವನ್ನು ಇಟ್ಕೊಂಡು ಆರಾಧಿಸ್ಬೋದು, ಅಥವಾ ಕೃಷ್ಣನ ಆದೇಶಗಳನ್ನು ಪರಿಪಾಲನೆ ಮಾಡೋದ್ರ ಮೂಲಕನೂ ಆರಾಧಿಸ್ಬೋದು. ಕೃಷ್ಣ ಹೇಳಿದ ಭಗವದ್ಗೀತೆಯನ್ನು ಓದೋದ್ರ ಮೂಲಕ ಕೂಡ ಆರಾಧಿಸ್ಬೋದು. ಕೃಷ್ಣನ ಆರಾಧನೆಯನ್ನು ಮಾಡಬೇಕು. ಮಾಂ ನಮಸ್ಕುರು, ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಬೇಕು. ಶಿರಭಾಗಿ ಕೃಷ್ಣನ ಪಾದಾರವಿಂದಕ್ಕೆ ಶರಣಾಗಬೇಕು. ಇದು 4 ಮಾಡಬೇಕು. ಮಾಡಿದರೆ ನಾವು ಖಂಡಿತವಾಗಿಯೂ ಕೃಷ್ಣನ ಹತ್ರ ಹೋಗ್ತೀವಿ. 2ನೇದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಲ್ಲಿ ಧರ್ಮ ಅಂದರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಲ್ಲ. ಸರ್ವಧರ್ಮಾನ್ ಅಂದರೆ ನಾವೆಲ್ಲ ಧರ್ಮ ಅಂದರೆ ಏನೇನೋ ನಮ್ಮ ಡ್ಯೂಟಿಗಳನ್ನು ಇಟ್ಕೊಂಡಿದ್ದೀವಿ ನಾವು. ನನ್ನ ಜೀವನದ ಗುರಿ ಇದು, ಅದು ಅಂತ ಬಹಳಷ್ಟು ಗುರಿಗಳನ್ನು ನಾವು ಇಟ್ಕೊಂಡಿದ್ವಿ. ವಿ ಹ್ಯಾವ್ ಸೋ ಮೆನಿ ಐಡಿಯಾಸ್ ಇನ್ ಅವರ್ ಬ್ರೈನ್, ಅವರ್ ಮೈಂಡ್. ದಿಸ್ ಐ ಶುಡ್ ಡೂ, I should get this much money, I should construct a house like this, I should do like this, I do so many ideas I have about life, which is never fulfilling. One you fulfill, one more takes birth. One more new idea takes birth. One you fulfill that, another idea will take birth. So all those putra dharma, pitra dharma, ಪತ್ನಿ ಧರ್ಮ, ಆಲ್ ಧರ್ಮಾಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್. ಎಲ್ಲ ಡ್ಯೂಟಿಗಳಿದೆ. ಆ ಎಲ್ಲ ಡ್ಯೂಟಿಗಳಿಗಿಂತ ಒಂದನ್ನು ಮಾತ್ರ ಅತ್ಯಂತ ಪ್ರಾಮುಖ್ಯತೆ ಕೊಡಬೇಕು. ಅದೇನೆಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನ ಬದಿಗಿಟ್ಟು ಕೃಷ್ಣನಿಗೆ ಸಂಪೂರ್ಣವಾಗಿ ಯಾವಾಗ ನೀವು ಶರಣಾಗ್ತೀರಿ, ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು ನಾವು ಪೂರ್ವಾರ್ಜಿತ ಪಾಪಗಳಿಂದ ಬಂದಿರೋದ್ರಿಂದ ಕೃಷ್ಣ ಆ ಪಾಪವನ್ನು ಒಂದು ಕ್ಷಣದಲ್ಲಿ ತೆಗೆದುಹಾಕಲಿಕ್ಕೆ ಸಿದ್ಧನಿದ್ದಾನೆ. ಒಂದೇ ಕ್ಷಣ, ಯಾವಾಗ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾದರೆ. ಕಟ್ವಾಂಗ ಋಷಿ ಅಂತ ಕಟ್ವಾಂಗ ಮಹಾರಾಜರು ಅಂತ ಒಬ್ಬ ರಾಜನಿದ್ದಂತೆ, ಅತ್ಯಂತ ಶಕ್ತಿಶಾಲಿಯಾದಂತಹ ರಾಜ.
ಅವನೆಷ್ಟು ಶಕ್ತಿಶಾಲಿ ಅಂದರೆ ದೇವತೆಗಳು ಖಟ್ವಾಂಗ ಮಹಾರಾಜನನ್ನ ಆಮಂತ್ರಿಸಿದ್ರಂತೆ ಯುದ್ಧ ಮಾಡಲಿಕ್ಕೆ ರಾಕ್ಷಸರ ಜೊತೆ. ಖಟ್ವಾಂಗ ಮಹಾರಾಜ ರಾಕ್ಷಸರನ್ನ ಯುದ್ಧದಲ್ಲಿ ಸೋಲಿಸಿದಾಗ ಅತ್ಯಂತ ಸಂತೋಷಗೊಂಡ ದೇವತೆಗಳು ಖಟ್ವಾಂಗ ಮಹಾರಾಜರಿಗೆ ಕೇಳ್ತಾರೆ, ನಿಮ್ಗೇನು ವರ ಬೇಕು ಕೇಳಿ. ನೀವು ಭೂಲೋಕದಿಂದ ಬಂದಿದ್ದೀರಾ, ನಾವು ಸ್ವರ್ಗಲೋಕದ ದೇವತೆಗಳು, ವರವನ್ನು ಕೊಡ್ಬೋದು, ಏನು ವರ ಬೇಕು ಕೇಳಿ. ಖಟ್ವಾಂಗ ಮಹಾರಾಜರು ಒಂದೇ ಒಂದು ವರವನ್ನು ಕೇಳ್ತಾರೆ, ನಾನು ಇನ್ನು ಎಷ್ಟು ಹೊತ್ತು ಬದುಕಿರ್ತೀನಿ ಅಂತ ಹೇಳಿ ಅಂತ. ಅದೇ ನನಗೆ ದೊಡ್ಡದಾದಂಥ ವರ ನೀವು ಕೊಡೋದು. ನನ್ನ ಆಯಸ್ಸಿನೆಷ್ಟಿದೆ? ಪರೀಕ್ಷಿತ್ ಮಹಾರಾಜರಿಗೆ ಗೊತ್ತಿತ್ತು 6-7 ದಿನ ಅಂತ. ಖಟ್ವಾಂಗ ಮಹಾರಾಜರು ಕೇಳಿದ್ರು, ಇನ್ನೆಷ್ಟು ದಿವಸ ನನ್ನ ಆಯಸ್ಸಿದೆ ಅಂತ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಎಷ್ಟು ದಿವಸ ಆಯಸ್ಸಿದೆ ಅಂತ. ಆಗ ಅವರಿಗೆ ಹೇಳಿದ್ರಂತೆ, ಒಂದು ಕ್ಷಣ ಇದೆ, ಅದೆಷ್ಟು ಅಂದರೆ 24 ನಿಮಿಷ. ಅದನ್ನು ಗೊತ್ತಾದ ತಕ್ಷಣ ಖಟ್ವಾಂಗ ಮಹಾರಾಜರು ತಕ್ಷಣ ಭೂಲೋಕಕ್ಕೆ ಬಂದು 24 ನಿಮಿಷ ಉಳಿದಿದೆಯಲ್ಲ, 24 ನಿಮಿಷದಲ್ಲಿ ಸಂಪೂರ್ಣ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಧ್ಯಾನ ಇಟ್ಟು ಕೂತ್ರಂತೆ. ಅದರಿಂದ ಅವರಿಗೆ ಕೃಷ್ಣಲೋಕ ಭಗವಂತನ ಪ್ರಾಪ್ತಿಯಾಯಿತು. ಕೇವಲ 24 ನಿಮಿಷದಲ್ಲಿ ಅವರಿಗೆ ಭಗವಂತನ ಪ್ರಾಪ್ತಿಯಾಯಿತು. ಹಾಗಾದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ತುಂಬ ಲೈಫ್ ಆಫ್ಟರ್ ಲೈಫ್ ಬೇಡ, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದರೆ ಒಂದು ಕ್ಷಣ ಅಷ್ಟೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಸ್ವಲ್ಪ ಸ್ವಲ್ಪ ಪಾಪ ಅಲ್ಲ, ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಇನ್ನ ಕೊನೆಗೆ ಮಾಶುಚಃ, ಭಯಪಡಬೇಡ, ಮಾಶುಚಃ, ಡು ನಾಟ್ ಫಿಯರ್. ದಿಸ್ ಇಸ್ ವರ್ಸ್ ನಂಬರ್ 66. ಇದು ಭಗವದ್ಗೀತೆಯಲ್ಲಿ ಭಗವಂತನ ಕೊನೆಯ ಸಂದೇಶ. ಏನದು? ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸೆ. ಸದಾ ನನ್ನನ್ನು ಚಿಂತನೆಯನ್ನು ಮಾಡ್ತಾ ನಿನ್ನ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ಎಲ್ಲ ಕಷ್ಟಗಳಿಂದ ನಾನು ನಿನ್ನನ್ನು ಪಾರು ಮಾಡ್ತೀನಿ. ನಾನೇ ಶ್ರೇಷ್ಠ ಅಂತ ಅಹಂಕಾರದಲ್ಲಿ ಕೆಲಸ ಮಾಡಿದರೆ ನಾಶವಾಗಿ ಹೋಗ್ತೀಯ. ನಾನು ಹೇಳಿದ್ದೆಲ್ಲ ಹೇಳಿದ್ದೀನಿ ಅರ್ಜುನ, ಈಗ ನಿನ್ನ ಇಚ್ಛೆಯಂತೆ ನೀನು ಮಾಡು. ಆದರೂ ಕೂಡ ನೀನು ನನಗೆ ಅತ್ಯಂತ ಪ್ರಿಯ, ಇಷ್ಟ. ಅದಕ್ಕೋಸ್ಕರ ನಿನ್ನ ಹಿತಕ್ಕೋಸ್ಕರ, ನಿನ್ನ ಒಳ್ಳೆಯದಕ್ಕೋಸ್ಕರ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಇದು ಆ ಟೀಚರ್ ಸಿಲೆಬಸ್ ಅಲ್ಲಿ ಕಲಿಸಿದ್ದಾರೆ, ಅದರಿಂದಲೇ ಪಿಕ್ ಮಾಡಿದ್ದು, ಹೊಸದೇನಲ್ಲ ಇದು. ಇದು ಬಂದೇ ಬರುತ್ತೆ ಎಕ್ಸಾಮಿಗೆ ಅಂತ. ನೀವು 9ನೇ ಅಧ್ಯಾಯದ 34ನೇ ಶ್ಲೋಕ ತೆಗಿರಿ. ಏನಿದೆ? ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾ ವಿವೇಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಇದನ್ನೇ ಮತ್ತೆ ಹೇಳಿದ್ದು ಕೃಷ್ಣ. ಇದು ಇಂಪಾರ್ಟೆಂಟ್, ಮತ್ತೆ ಬರುತ್ತೆ ಎಕ್ಸಾಮಿಗೆ. ಇದು ಮತ್ತೆ ಹೇಳಿದ್ದಾನೆ, ಇದು ಬಹಳ ಇಂಪಾರ್ಟೆಂಟ್, ಅದಕ್ಕೆ 2 ಸಾರಿ. ಹಾಗಾದರೆ ಕೃಷ್ಣನಲ್ಲಿ ಭಗವದ್ಗೀತೆಯ ಕೊನೆಯ ಸಂದೇಶ, ಅದಕ್ಕೋಸ್ಕರ ಆ ಕೊನೆಯ ಕೃಷ್ಣನ ಕೊನೆಯ ಅಂತಿಮ ಅತ್ಯಂತ ಪ್ರಾಮುಖ್ಯವಾದಂತಹ ಸಂದೇಶವನ್ನು ಇವತ್ತು ಒಂದು ದೊಡ್ಡದಾದಂತಹ ಆಂದೋಲನ, ಹರೇ ಕೃಷ್ಣ ಆಂದೋಲನವಾಗಿ ಮಾಡಿದ್ದು ಶ್ರೀಲ ಪ್ರಭುಪಾದವರು. ಇಡೀ ಜಗತ್ತಿನಲ್ಲಿ ಆ ಕೃಷ್ಣನ ಸಂದೇಶ, ಆ ಕೊನೆಯ ಅತ್ಯಂತ ಪ್ರಾಮುಖ್ಯವಾದ ಸಂದೇಶವನ್ನು ಇವತ್ತೊಂದು ಸಂಘವಾಗಿ, ಸಂಸ್ಥೆಯಾಗಿ ಆ ಸಂದೇಶವನ್ನು ಪ್ರಚಾರ ಮಾಡುವಂತಹ ಕೆಲಸ. ನಾವೆಲ್ಲರೂ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ದೀವಿ. ಒಂದೊಂದು ಸಾರಿ ಯಾರು ಕೇಳ್ಬೋದು, ಹರೇ ಕೃಷ್ಣ ಮಂತ್ರ ಭಗವದ್ಗೀತೆಯಲ್ಲಿ ಹೇಳಿದಾರಾ? ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿದ್ದಾರೆ? ಅವಾಗ ಇದನ್ನು ನೀವು ತೋರಿಸ್ಬೇಕು. ಮನ್ಮನ, ಸದಾ ಕೃಷ್ಣನ ಯೋಚನೆಯನ್ನು ಮಾಡಬೇಕು. ಸತತಂ ಕೀರ್ತಯಂತೋ ಮಾಂ, ಭಗವಂತನ ಕೀರ್ತನೆಯನ್ನು ಮಾಡಬೇಕು. ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರ ನಾವು ಯಾವತ್ತೂ ಹರೇ ಕೃಷ್ಣ 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 ಹರೇ ಹರೇ. ಎಲ್ಲಿ ನೀವು ಇಸ್ಕಾನ್ ಭಕ್ತರು ನೋಡಿದರೆ ಜಪ ಮಾಡ್ತಾ ಇರ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಸೇವೆಯನ್ನು ಮಾಡ್ತಾ ಇರ್ತಾರೆ.
ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು ಪ್ರಾಕ್ಟಿಕಲ್ ಆಗಿ ಈ 65ನೇ ಶ್ಲೋಕ 66ನೇ ಶ್ಲೋಕವನ್ನು ಪ್ರಾಕ್ಟಿಕಲ್ ಆಗಿ ಪ್ರಭುಪಾದವರು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ನಾವೆಲ್ಲ ಅದರಿಂದ ನಾವು ಭಾಗ್ಯವಂತರಾಗಿದ್ದೀವಿ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ಭಗವದ್ಗೀತೆಯ ಕೊನೆಯ ಸಂದೇಶ. ಇವತ್ತು ವಿಶೇಷ ದಿವಸ. ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳಿದಂತಹ ದಿವಸ, ಗೀತಾ ಜಯಂತಿ. ಈ ದಿವಸ ಕೃಷ್ಣನ ಕೊನೆಯ ಸಂದೇಶವನ್ನು ತಿಳ್ಕೊಂಡು ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಮಾಡ್ತಾ, ಶ್ರೀಮದ್ ಭಗವದ್ಗೀತಾ ಕೀ, ಶ್ರೀ ಕೃಷ್ಣ ಬಲರಾಮ ಕೀ, ಶ್ರೀಲ ಪ್ರಭುಪಾದ ಕೀ.